ಕೊಡ್ತಾರಲ್ಲ ಬಿಜೆಪಿ ಪಕ್ಷದ ಬಲಾತ್ಕಾರಿ ಪಕ್ಷದ ನಾಯಕರು, ನಾವು ಮಹಿಳಾ ಮೀಸಲಾತಿಯ ವಿರೋಧಿ ಅಲ್ಲ, ಬಿಜೆಪಿ ಬೆನ್ನೆಲುಬು ಯಾರದಾರಂತ ಇಡೀ ನಾಡು ಇಡೀ ದೇಶಕ್ಕೆ ಗೊತ್ತದ. RSS ಮಹಿಳಾ ಪರವಾದದ ಬಗ್ಗೆ ಸಮರ್ಥನೆ ಮಾಡ್ಕೊಳ್ತಾ ಇರುವಂಥ ಮಾನ್ಯ ಮೋದಿಜಿ ಅವರನ್ನ ಹಾಡಿ ಹೊಗಳ್ತಾ ಇರುವಂಥ ಗೌರವಾನ್ವಿತ ಡಾಕ್ಟರ್ ಸುಧಾ ಹಾಲ್ಕೈ ಮೇಡಮ್ ಅವರಿಗೆ ಏನಾದರೂ ಸ್ವಲ್ಪನಾದರೂ ನೈತಿಕತೆ ಇದ್ರೆ, ಬೇಟಿ ಪಡಾವ್ ಬೇಟಿ ಬಚಾವ್ ಅಲ್ಲ, ಬೇಟಿ ಪಡಾವ್ ಬಿಜೆಪಿ ಶಾಸಕರಿಂದ ಬೇಟಿ ಬಚಾವ್ ಆಗ್ಬೇಕಾಗ್ಯದ. ನಾವು ಮಂಡಿಸೋಕೆ ಬಂದ್ವಿ, ಇವರೆಲ್ಲ ವಿರೋಧ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರಲ್ಲ, ಯಾರು ಮಹಿಳೆಯರ ಪರ ಇರೋದು? ಕಾಂಗ್ರೆಸ್ಸೋ ಬಿಜೆಪಿನೋ? ಉನ್ನಾವದಲ್ಲಿ ಏನಾಯ್ತ್ರಿ? ಉನ್ನಾವ ಘಟನೆ ನಿಮಗೆಲ್ಲ ನೆನಪಿರ್ಬೋದು. ಉನ್ನಾವ ಘಟನೆಯಲ್ಲಿ ಸ್ವತಃ ಶಾಸಕನೇ ಅಪ್ರಾಪ್ತ ಮಹಿಳೆಯ ಮೇಲೆ ಅತ್ಯಾಚಾರ ಎಸಗಿ ಜೈಲಿಗೆ ಹೋಗಿ ಜೀವಾವಧಿ ಶಿಕ್ಷೆ ಆದವರನ್ನ ಕರ್ಕೊಂಡು ಬಂದು ಇವರು ಮೆರವಣಿಗೆ ಮಾಡಿ ಅವರನ್ನ ಯಾವ ರೀತಿ ವೈಭವೀಕರಿಸಿದ್ರು, ತಮ್ಮ ನಾಡಿನಲ್ಲಿ ಹೆಂಗೆ ಅವರಿಗೆ ಸನ್ಮಾನ ಮಾಡಿದ್ರು ಅನ್ನೋದು ಈ ಮಹಿಳಾ ಸಂಕುಲ, ಇಡೀ ಮಹಿಳಾ ಸಂಕುಲ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಹತ್ರಾಸಲ್ಲಿ ಏನಾಯ್ತು? ಅಪ್ರಾಪ್ತ ಪುಟ್ಟ ಬಾಲಕಿಯನ್ನ ದೇವಸ್ಥಾನದಲ್ಲಿ ರೇಪ್ ಮಾಡಿದ್ರು 4 ಜನ ಸೇರಿ. ಲವಕುಶ, ರಾಮ ಅನ್ನುವಂಥವ್ರು 4 ಜನ ಸೇರಿ ಅಪ್ರಾಪ್ತ ಒಂದು ಪುಟ್ಟ ಬಾಲಕಿಯನ್ನ ಅತ್ಯಾಚಾರ ಮಾಡಿ ಆ ಬಾಲಕಿಯ ಶವನೂ ಕೂಡ ಆ ತಂದೆ ತಾಯಿ ಒಪ್ಪಿಸದೆ ಅಲ್ಲಿಯ ಸರ್ಕಾರ ಮುಖ್ಯಮಂತ್ರಿಗಳನ್ನು ಒಳಗೊಂಡು ಅವರೇ ಸ್ವತಃ ಆ ಪುಟ್ಟ ಬಾಲಕಿಯ ಶವ ಸಂಸ್ಕಾರ ಮಾಡ್ತಾರಲ್ಲ, ಎಂಥ ನಾಚಿಗೇಡಿನ ಸಂಗತಿ ರೀ ಈ ಬಿಜೆಪಿ ಅವ್ರದ್ದು. ಇದು ಇವ್ರ ಮಹಿಳಾ ಪರವಾದನ. ಇದನ್ನ ಇವರಿಂದ ನಾವು ಮಹಿಳೆಯರ ಪರವಾಗಿ ಮಹಿಳಾ ಸಬಲೀಕರಣದ ಬಗ್ಗೆ ನಾವು ಪಾಠ ಕಲಿಬೇಕಾ? ಮೊನ್ನೆ ಮಣಿಪುರದಲ್ಲೆಲ್ಲ ಇನ್ಸಿಡೆಂಟ್ ಅಂತೆಲ್ಲ ಮಹಿಳೆಯರ ಮೇಲೆ ಎಷ್ಟೊಂದು ಕೆಟ್ಟ ಕೃತ್ಯಗಳು ನಡೆದಾಗ ಇವ್ರು ಯಾರಾದರೂ ಬಾಯಿ ಬಿಟ್ರ, ಏನಾದರೂ ಮಾತಾಡಿದ್ರ? ನಮ್ಮ ದೇಶಕ್ಕೆ ಅತಿ ಹೆಚ್ಚು ಒಲಿಂಪಿಕ್ ಪದಕಗಳನ್ನು ತಂದುಕೊಟ್ಟ ಕುಸ್ತಿಪಟುಗಳು ನಮ್ಮ ಸಹೋದರಿಯರ ಮೇಲೆ ಇವರು ಲೈಂಗಿಕ ಕಿರುಕುಳ ಕೊಡ್ತಾರಲ್ಲ ಬಿಜೆಪಿ ಪಕ್ಷದ ಬಲಾತ್ಕಾರಿ ಪಕ್ಷದ ನಾಯಕರು, ಅಂಥವ್ರ ಬಗ್ಗೆ ಮಾತಾಡಕ್ಕ ಇವರಿಗೆ ಯಾವ ನೈತಿಕತೆ ಇದೆ ರೀ? ಇವತ್ತು ಇವ್ರು ಮಹಿಳಾ ಸಬಲೀಕರಣದ ಬಗ್ಗೆ ಮಾನ್ಯ ಮೋದಿಜಿ ಅವರನ್ನ ಹಾಡಿ ಹೋಗ್ತಾ ಇದ್ದಾರಲ್ಲ, ಯೋಗಿ ಆದಿತ್ಯನಾಥ್ ಅವ್ರ ಮನೆ ಮುಂದೆ ಅವರೆಲ್ಲ ಹೋಗಿ ಹೋರಾಟ ಮಾಡಿದ್ರೆ ಪೊಲೀಸರನ್ನ ಹಚ್ಚಿ ಅವರನ್ನ ಪ್ರೊಟೆಕ್ಷನ್ ಕೊಡದೆ ಮನಸ್ಸಿಗೆ ಬಂದಂಗ ಹೊಡೆದು ಬಡ್ದು ಅವರ ಹೋರಾಟವನ್ನು ಹತ್ತಿಕ್ಕುವಂತ ಕೆಲಸ ಮಾಡಿರೋದು ಇದೇ ಬಿಜೆಪಿ ಸರ್ಕಾರ. ಮಹಿಳಾ ಪರವಾದದ ಬಗ್ಗೆ ಸಮರ್ಥನೆ ಮಾಡ್ಕೊಳ್ತಾ ಇರುವಂತ ಮಾನ್ಯ ಮೋದಿಜಿ ಅವರನ್ನ ಹಾಡಿ ಹೊಗಳ್ತಾ ಇರುವಂತ ಗೌರವಾನ್ವಿತ ಡಾಕ್ಟರ್ ಸುಧಾ ಹಾಲ್ಕೈ ಮೇಡಮ್ ಅವರಿಗೆ ಏನಾದರೂ ಸ್ವಲ್ಪನಾದರೂ ನೈತಿಕತೆ ಇದ್ರೆ, ಅವರೊಬ್ಬರು ಮಹಿಳೆಯರಾಗಿ ಮೊದಲು ಎಲ್ಲನ ನಾನು ಹೇಳಿರುವಂಥ ವಿಷಯಗಳನ್ನು ಅವರು ವಿರೋಧ ಮಾಡಲಿ. ಬೇಟಿ ಪಡಾವ್ ಬೇಟಿ ಬಚಾವ್ ಅಲ್ಲ, ಬೇಟಿ ಪಡಾವ್ ಬಿಜೆಪಿ ಶಾಸಕರಿಂದ ಬೇಟಿ ಬಚಾವ್ ಆಗಬೇಕಾಗ್ಯದಷ್ಟೇ. ಬಿಜೆಪಿ ಶಾಸಕರಿಂದ ಬೇಟಿ ಬಚಾವ್ ಮಾಡಬೇಕಂತ ನಾನು ಹೇಳಕ್ಕೆ ಬಯಸ್ತೀನಿ. ಇವತ್ತಿನ ದಿನ ಎಫ್ಸ್ಟೀನ್ಸ್ ಫೈಲ್ ಅಂತ ಒಂದು ಹೊಲಸ ಹಗರಣದಲ್ಲಿ ಕೈ ಜೋಡಿಸಿದವರು ಯಾರು? ಇವತ್ತಿನ ದಿನ ಯಾರು ಮರ್ಯಾದೆ ಹೋಗ್ತದ? ಇವತ್ತು ಜಾಗತಿಕ ಮಟ್ಟದಲ್ಲಿ ಯಾರು ಹೋಗಿ ಅವ್ರ ಜೊತೆ ನಿಂತು ಬಂದರು? ಯಾರ್ದು ವಿಡಿಯೋಗಳೆಲ್ಲ ವೈರಲ್ ಆಗ್ಯಾವ. ಪುಟ್ಟ ಪುಟ್ಟ ಮಕ್ಕಳನ್ನು ಅತ್ಯಾಚಾರ ಮಾಡಿ ಅವ್ರ ಮಾಂಸನೂ ಕೂಡ ತುಂಡು ತುಂಡಾಗಿ ಕತ್ತರಿಸಿ ತಿಂದವ್ರ ಜೊತೆ ಕೈ ಜೋಡಿಸಿದವರು, ಅವ್ರ ಜೊತೆ ಹೋಗಿ ಫೋಟೋ ತೆಗೆಸ್ಕೊಂಡು ಬಂದವರು, ಅವ್ರ ಜೊತೆ ನಿಂತು ಆ ದೇಶದಲ್ಲಿ ಡ್ಯಾನ್ಸ್ ಮಾಡಿರುವಂಥ ಪ್ರಧಾನಿ ಯಾರಾದರೂ ಇದ್ದರೆ ಅದು ಆದರಣೀಯ ಮೋದಿಜಿ ಅವರು.